ಚೆನ್ನೈ ಎದುರಿನ ನಿರ್ಣಾಯಕ ಪಂದ್ಯದಲ್ಲಿ ಆರ್ಸಿಬಿ ಗೆದ್ದಾಯಿತು. ಪ್ಲೇ ಆಫ್ಗೂ ಎಂಟ್ರಿ ನೀಡಿದ್ದಾಯಿತು. ಕೋಟ್ಯಾಂತರ ಆರ್ಸಿಬಿ ಅಭಿಮಾನಿಗಳ ಕನಸು ನನಸಾಯಿತು. ಆರ್ಸಿಬಿ ತಂಡವನ್ನ ಗೆಲುವಿನ ದಡ ಸೇರಿಸಿದ ಕೊನೆಯ ಓವರ್ ಎಸೆದ ಯಶ್ ದಯಾಳ್ಗೆ ಸೇರುತ್ತೆ. ಆದರೆ ಆರ್ಸಿಬಿಯ ವಿಕೆಟ್ ಕೀಪರ್ ದಿನೇಶ್ ಕಾರ್ತಿಕ್ ಮಾತ್ರ ಧೋನಿ ಸಿಡಿಸಿದ ಸಿಕ್ಸರ್ ಆರ್ಸಿಬಿಗೆ ವರವಾಯಿತು ಅಂತಿದ್ದಾರೆ. ಪಂದ್ಯದಲ್ಲಿ ಮಿಚೆಲ್ ಸ್ಯಾಂಟ್ನರ್ ವಿಕೆಟ್ ಪತನದ ಬಳಿಕ ಕ್ರೀಸ್ಗೆ ಬಂದಿದ್ದ ಧೋನಿ 11 ಎಸೆತಗಳಲ್ಲಿ 19 ರನ್ ಸಿಡಿಸಿ ಚೆನ್ನೈ ತಂಡವನ್ನ ಗೆಲುವಿನ ದಡ ಸೇರಿಸುವ ಲೆಕ್ಕಾಚಾರದಲ್ಲಿದ್ದರು. ಕನಿಷ್ಠ ಪ್ಲೇ ಆಫ್ಗೆ ಅರ್ಹತೆ ಪಡೆಯುವಂತೆ ಮಾಡೋ ಗುರಿಯಿತ್ತು. ಕೊನೆಯ ಓವರ್ನಲ್ಲಿ ಸಿಎಸ್ಕೆ ಪ್ಲೇ ಆಫ್ ಎಂಟ್ರಿಗೆ 17 ರನ್ ಅಗತ್ಯವಿದ್ದಾಗ ಧೋನಿ ಸ್ಟ್ರೈಕ್ನಲ್ಲೇ ಇದ್ರು. ಯಶ್ ದಯಾಳ್ ಎಸೆದ 20ನೇ ಓವರ್ನ ಮೊದಲ ಎಸೆತವನ್ನೇ ಸಿಕ್ಸರ್ ಸಿಡಿಸಿ ಆರ್ಸಿಬಿ ಕ್ಯಾಂಪ್ನಲ್ಲಿ ಆತಂಕ ಸೃಷ್ಟಿಸಿದ್ರು. ಆದರೆ ಧೋನಿ ಸಿಡಿಸಿದ 110 ಮೀಟರ್ ಆ ಸಿಕ್ಸರ್ ಇದು ಆರ್ಸಿಬಿಗೆ ವರವಾಯಿತು. ಹೇಗೆಂದ್ರೆ ಒದ್ದೆಯಾಗಿದ್ದ ಚೆಂಡು ಗ್ರಿಪ್ ಸಿಗದೆ ಬೌಲರ್ಗಳು ಪರದಾಡ್ತಾ ಇದ್ರು. ಈ ವೇಳೆ ಧೋನಿ ಸಿಕ್ಸರ್ ಹೊಡೆದ ಪರಿಣಾಮ ಚೆಂಡು ಕ್ರೀಡಾಂಗಣದ ಹೊರಬಿದ್ದಿತ್ತು. ಹೀಗಾಗಿ ಆರ್ಸಿಬಿ ಹೊಸ ಬಾಲ್ ಸಿಕ್ತು. ಹೊಸ ಬಾಲ್ ತೇವಾಂಶ ಇಲ್ಲದ ಕಾರಣ ಯಶ್ ದಯಾಳ್ ಅದ್ಭುತ ದಾಳಿ ಸಂಘಟಿಸಿದ್ರಂತೆ. ಈ ಕಥೆಯನ್ನ ದಿನೇಶ್ ಕಾರ್ತಿಕ್ ಹೇಳಿದ್ದಾರೆ.